ಸೊ ಇವತ್ತಿನ ಇನ್ಸಿಡೆಂಟಿಂದ ನನಗೆ ಏನನ್ನಿಸ್ತು ಅಂದರೆ, ಕಲಾವಿದರಿಗೆ ಯಾರು ಕೂಡ ಅವಮಾನ ಮಾಡಬೇಡಿ. ಅವರು ಏನನ್ನೇ ಹಾಡಲಿ ಅಥವಾ ಯಾವುದೇ ಒಂದು ನೃತ್ಯ ಆಗಿರ್ಬೋದು, ಹಾಡಾಗಿರ್ಬೋದು, ಏನೇ ಮಾಡಲಿ, ಅವರು ಕಲಾವಿದರಂದರೆ ಕಲಾವಿದರು, ಆಯಿತಾ. ಅವರಿಗೆ ಆದ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇರುತ್ತೆ. ಅವರಿಗೆ ಅದನ್ನು ಕೊಡಬೇಕು. ಅದನ್ನು ನಾವು ಉತ್ತೇಜಿಸಬೇಕು, ಗೌರವಿಸಬೇಕು. ಯಾಕಂದರೆ ಅವರನ್ನು ಅವಮಾನಿಸೋದ್ರಿಂದ ನಿಮಗೆ ಸಂತೋಷ ಆಗ್ಬೋದು, ಬಟ್ ನಿಮ್ಮ ಮರ್ಯಾದೆ ಅಲ್ಲಿ ಕೆಳಗೋಗುತ್ತೆ ಅನ್ನೋದು ನೆನ್ಪಿಟ್ಕೊಳ್ಳಿ ಯಾವತ್ತಿದ್ರೂ. ಅವಳೇನು ಸಿಂಗಾರು, ಅವನೇನು ಸಿಂಗಾರು, ಅವನೇನು ಡ್ಯಾನ್ಸ್ ಮಾಡ್ತಾನೆ, ಈ ಥರ ಕಮೆಂಟ್ಸ್ಗಳನ್ನು ಕೊಟ್ಬಿಡಿ ಪ್ಲೀಸ್. ಅವ್ರೇನು ಮಾಡ್ತಾರೋ ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಆಗಲಿಲ್ವಂದರೆ ಸುಮ್ಮನೆ ಇದ್ಬಿಡಿ. ಅವ್ರು ಬೆಳೀತಾ ಹೋಗ್ತಾರೆ, ಅದನ್ನು ನೋಡಿ ಸಾಕು ಅಷ್ಟೇ. ತೊಂದರೆ ಮಾತ್ರ ಯಾರಿಗೂ ಕೊಡಬೇಡಿ. ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬಳು ಕಲಾವಿದೆಯಾಗಿ ಸೊ ನನಗಾಗಿರೋ ತುಂಬ ಅವಮಾನಗಳನ್ನು ನಾನು ಎದುರಿಸಿದ್ದೀನಿ. ಸೊ ಹಾಗಾಗಿ ಈ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮಗೆ ಅಷ್ಟೇ ಹೇಳೋದು ಏನಂದರೆ, ಅವರಿಗೆ ಸಪೋರ್ಟ್ ಮಾಡೋಕ್ಕಾಗಿಲ್ವಾ, ಬಿಟ್ಬಿಡಿ. ಆದರೆ ತೊಂದರೆ ಮಾತ್ರ ಕೊಡಬೇಡಿ ಅಷ್ಟೇ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಗ್ಗೆನೇ ಕಾಲೇಜಿಗೆ ಅಂತ ಹೊರಟಿದ್ದೀನಿ. ಇವತ್ತು ಸ್ವಲ್ಪ ವಾಯ್ಸ್ ಪರವಾಗಿಲ್ಲ ನೋಡಿ ನಂದು. ಕಾಲೇಜಿಗೆ ಅಂತ ಹೊರಟಿದ್ದೀನಿವಾ, ಆಮೇಲೆ ಕಾಲೇಜು ಕ್ಲಿನಿಕಲ್ಸ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಅಂತೇಳಿ ಹೊರಟಿದ್ದೀನಿ ವಾಪಸ್. ಬಸ್ಸಲ್ಲಿ ಕೂಡ ಬರ್ತಾ ಇದ್ದೀನಿ ನೋಡಿ, ಗ್ರೀನ್ ಆಗಿಬಿಟ್ಟಿದೆ ಫುಲ್ಲು. ಆದರೂ ಏನೋ ಖುಷಿ ನೋಡಿದ್ರೆ ಹಸ್ರನ್ನ. ಆಮೇಲೆ ಅಜ್ಜಿ ಮನೆಗೆ ಬಂದ. ಅಜ್ಜಿ ನಮ್ಮ ಅಣ್ಣ ಎಲ್ಲ ಮಾತಾಡ್ತಿದ್ರು. ನಮ್ಮ ಅಣ್ಣ ನೋಡಿ ವೀಡಿಯೋ ತೆಗಿತೀನಿ ಅಂತ ಮುಖ ತಿರ್ಸ್ಕೊಬಿಟ್ಟ. ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿ ಕೂತ್ಕೊಂಡಿದ್ದೆ. ಸೊ ಈ ಮಿನಿ ವ್ಲಾಗ್ ಇಲ್ಲಿಗೆ ಮುಗಿತಾ ಇದೆ. ಬಾಯ್ ಬಾಯ್ ಅಷ್ಟೇ.